ಅಮ್ಮ ಪುಣ್ಯ, ಯೋಚನೆ ಮಾಡಬೇಡ. ನಿನ್ನ ಪ್ರೀತಿ ನಿಜವಾದ್ದು. ಸೃಷ್ಟಿಯಲ್ಲಿ ಪ್ರೀತಿನೇ ಶಾಶ್ವತವಾಗಿರೋದು. ನಿನ್ನ ಪ್ರೀತಿಯನ್ನ ನಂಬ್ಕೊಂಡು ನಿನ್ನ ಪ್ರಯತ್ನನ ಶುರು ಮಾಡು. ಇನ್ಮೇಲೆ ನೀನಿಡೋ ಪ್ರತಿ ಹೆಜ್ಜೆ ನಾಗನಿಧಿಯಲ್ಲಿರೋ ಅಮೃತ ಕಳಶದ ಕಡೆ ಹೋಗುತ್ತೆ. ಆದ್ರೆ ನೀನ್ ಹೋಗೋ ದಾರಿಯಲ್ಲಿ ಸಾಕಷ್ಟು ಆತಂಕಗಳು ಬರುತ್ತೆ. ಅದೆಲ್ಲವನ್ನ ನೀನು ಧೈರ್ಯವಾಗಿ ಎದುರಿಸ್ಬೇಕು. ಊಹಿಸದೇ ಇರೋ ಶಕ್ತಿಗಳು ನಿನಗೆ ದಾರಿ ತೋರಿಸುತ್ತೆ, ನಿನ್ನ ಗುರಿಯನ್ನ ತಲುಪಿಸತ್ತೆ. ಒಳ್ಳೆ ಮನಸ್ಸಿನಿಂದ ಮಾಡೋ ಒಳ್ಳೆ ಕಾರ್ಯಕ್ಕೆ ದೈವ ಯಾವಾಗ್ಲೂ ಸಹಾಯ ಮಾಡುತ್ತೆ ಅನ್ನೋದನ್ನ ಮರಿಬೇಡ. ನಿನ್ನ ಪ್ರೀತಿನೇ ನಿನ್ನ ಆಯುಧ. ಹೋಗಿ ಜಯಶಾಲಿಯಾಗಿ ಬಾ. ನಿನ್ನ ಅನಿರುದ್ಧ ಪ್ರಾಣನ ಕಾಪಾಡ್ಕೋ. ಸಾಕಮ್ಮ, ಸಾಕು. ನಿನ್ ಮಾತುಗಳೇ ನನಗೆ ಕಣ್ಣು ಬಂದಷ್ಟೇ ಧೈರ್ಯ. ಈಗ ಬೆಳಗ್ತಾ ಇರೋ ಈ ದೀಪನೇ ನನಗೆ ದಾರಿ ದೀಪ. ಹೋಗ್ತೀನಮ್ಮ. ಆ ಅಮೃತ ಕಲಶನ ತಗೊಂಡ್ ಬರ್ತೀನಿ. ನನ್ನ ಅನಿರುದ್ಧನ ಕಾಪಾಡ್ಕೋತೀನಿ. ನಿನಗೆ ಜೊತೆಯಾಗಿ ಆ ಅಗ್ನಿನ ತಗೊಂಡು ಹೋಗು. ವಿಜಯೋತ್ಸವ. ನಿಂತ್ಕೋ. ಎಲ್ಲಿಗೆ? ಯಾವ ಉದ್ದೇಶಕ್ಕೆ ನಿನ್ ಪ್ರಯಾಣ? ಸ್ವಾಮಿ, ನಾಗಲೋಕದಲ್ಲಿರೋ ನಾಗನಿಧಿಗೆ ಹೋಗ್ಬೇಕು. ಅಲ್ಲಿ ಅಮೃತ ಕಲಶನ ತಗೊಂಡು ನನ್ನ ಪ್ರಾಣ ಆಗಿರೋ ನನ್ನ ಅನಿರುದ್ಧನ ಬದುಕಿಸ್ಕೋಬೇಕು. ನಿನಗಿಂತ ಮೊದಲು ನಿನ್ನಂತ ಸಾವಿರಾರು ಜನ ಅತಿ ಆಸೆಯಿಂದ ವಕ್ರಬುದ್ಧಿಯಿಂದ ನಾಗನಿಧಿಗೋಸ್ಕರ ನಾಗಲೋಕಕ್ಕೆ ತೆರಳಿ ಬಾರದೇ ಇರೋ ಲೋಕಕ್ಕೆ ಹೋದ್ರು. ಸ್ವಾಮಿ, ನಂದು ಅತಿ ಆಸೆ ಅಲ್ಲ, ಕೆಟ್ಟ ಬುದ್ಧಿ ಅಂತೂ ಮೊದಲೇ ಅಲ್ಲ. ನಂದು ನಿಜವಾದ ಪ್ರೀತಿ. ನನ್ನ ಪ್ರೀತಿನ ಬದುಕಿಸ್ಕೊಳ್ಳೋದಕ್ಕೆ ನಾನು ಮಾಡ್ತಾ ಇರೋ ಪ್ರಯಾಣ ಇದು. ಅಯ್ಯೋ ಪಂಚಭೂತಗಳೇ, ಕಣ್ಣಿಲ್ದೆ ನಿಸ್ಸಹಾಯಕ ಸ್ಥಿತಿನಲ್ಲಿ ನಾನಿರುವಾಗ ನನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ಅನಿರುದ್ಧನ ಕಾಪಾಡಕ್ ಹೋಗ್ತಿರೋ ಸಮಯದಲ್ಲಿ ಈ ರೀತಿ ನನ್ನ ತಡೆಯೋದು ಒಳ್ಳೇದಾ? ದಯವಿಟ್ಟು ನಾಗಲೋಕಕ್ಕೆ ಹೋಗಕ್ ದಾರಿ ಕೊಡಿ. ನಿನ್ನ ಪ್ರೀತಿಲಿ ಯಾವ ಸ್ವಾರ್ಥ ಇಲ್ಲದೆ ಇರೋದ್ರಿಂದ ನಿನಗೆ ಪಂಚಭೂತಗಳು ಸಹಾಯ ಮಾಡ್ತಿದ್ದಾವೆ. ವಿಜಯೀ ಭವ.
ತುಂಬಾ ಪವಿತ್ರವಾಗಿರೋ ಆ ಜ್ಯೋತಿಯನ್ನ ಶಿವನ ಮುಂದೆ ಪ್ರದಕ್ಷಿಣೆ ಮಾಡಿ ಅದನ್ನ ಇಟ್ಟು ನಿನ್ನ ಕೋರಿಕೆಯನ್ನ ಹೇಳ್ಕೊ. ನಿಜವಾಗ್ಲೂ ನನ್ನ ಪ್ರೀತಿನಲ್ಲಿ ನಿಜಾಯಿತಿ ಇತ್ತು ಅಂದ್ರೆ ನಾಗಲೋಕಕ್ಕೆ ನೀನೇ ದಾರಿ ತೋರ್ಸಪ್ಪ. ಎಂಥ ಆತಂಕ ಬಂದ್ರೂ ಅದನ್ನ ಎದುರಿಸುವಂತ ಶಕ್ತಿನ ನನಗೆ ಕೊಟ್ಬಿಡು ಸ್ವಾಮಿ. ಶಿವನ ಮುಂದೆ 14 ಹೆಜ್ಜೆ ಇಟ್ಟ ಮೇಲೆ ನಿನಗೆ ಬಲಗಡೆಗೆ ಒಂದು ಹಸ್ತಮುದ್ರಿಕ ಆಸನ ಇರುತ್ತೆ. ಅದರಲ್ಲಿ ಕೈ ಇಟ್ಟ ಕೂಡ್ಲೆ ದ್ವಾರ ತೆರೆಯುತ್ತೆ. ಒಂದು ವೇಳೆ 6 ಜನ್ಮದಲ್ಲಿ ನೀನು ಯಾವುದಾದ್ರೂ ಪಾಪ ಮಾಡಿದ್ರೆ ಆ ಪಾಪದ ಕಾರಣಕ್ಕೆ ದ್ವಾರ ತೆರೆಯಲ್ಲ. ಅಮ್ಮ, ಹಳೆ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದೆ ಅಂತ ಇವಾಗ ಹೇಗೆ ಗೊತ್ತಾಗತ್ತೆ? ಆದ್ರೂ ಆ ಜನ್ಮದಲ್ಲಿ ಮಾಡಿರೋಂಥ ಪಾಪಕ್ಕೆ ಈ ಜನ್ಮದಲ್ಲಿ ಯಾಕೆ ಶಿಕ್ಷೆ? ಹಿಂದಿನ ಜನ್ಮದಲ್ಲಿ ನಾವು ಮಾಡಿರೋ ಪಾಪ ಪುಣ್ಯಗಳ ಫಲಾನೇ ಇಂದಿನ ಜೀವನ. ಅದು ವಿಧಿ ಲಿಖಿತ, ಬದಲಾಗೋದಿಲ್ಲ. ಪುಣ್ಯ, ಇಲ್ಲಿಂದ ನೀನು ಮುಂದೆ ಹೆಜ್ಜೆ ಇಡಬೇಕು ಅಂದ್ರೆ ನೀನೊಬ್ಬಳಿಂದ ಸಾಧ್ಯ ಇಲ್ಲ. ನಾಗಲೋಕನ ದಾಟಿ ನಾಗನಿಧಿ ಹತ್ರ ಹೋಗ್ಬೇಕು ಅಂದ್ರೆ ನಿನ್ನ ಜೊತೆ ಅನಿರುದ್ಧಿರ್ಬೇಕು. ಆಗ ಈ 2 ಪರ್ವತಗಳನ್ನ ದಾಟಿ ನಾಗನಿಧಿ ಇರೋ ಜಾಗಕ್ಕೆ ಸೇರೋದಕ್ಕೆ ಆಗತ್ತೆ. ಅನಿರುದ್ಧ್ ನನ್ ಜೊತೆ ಇಲ್ಲ ಅಂತ ಯಾರು ಹೇಳಿದ್ದು? ಅನಿರುದ್ಧ್ ನನ್ ಜೊತೆನೇ ಇದ್ದಾನೆ. ನಿನ್ ಜೊತೆಲ್ಲ? ಎಲ್ಲಿ? ಕಾಣಿಸ್ತಿಲ್ವಲ್ಲ? ದೈಹಿಕವಾಗಿ ನನ್ನ ಜೊತೆ ಇಲ್ಲಿ ಇರದೇ ಇರ್ಬೋದು, ಆದ್ರೆ ನನ್ನ ಮನಸ್ಸಲ್ಲಿ ಅನಿರುದ್ಧೇ ಇದ್ದಾನೆ. ಬೇಕು ಅಂದ್ರೆ ನಿಮ್ ದಿವ್ಯ ದೃಷ್ಟಿಯಿಂದ ನೋಡಿ ನನ್ನ ಪ್ರೀತಿ ಎಷ್ಟು ಪವಿತ್ರವಾಗಿರೋದು ಅಂತ. ಆ ಅಮೃತ ಕಲಶ ನನಗೆಷ್ಟು ಅವಶ್ಯಕತೆ ಅಂತ ಗೊತ್ತಾಗುತ್ತೆ. ನಿನ್ನ ಪ್ರೀತಿ ಶಿವಪಾರ್ವತಿಯರ ಪ್ರೀತಿ ತರ ಅತಿ ಪವಿತ್ರವಾದ್ದು ಅಂತ ನನಗೆ ಅರ್ಥ ಆಗಿದೆ. ನಿಜವಾದ ನಿನ್ನ ಪ್ರೀತಿಗೆ ಆ ಶಿವನ ಆಶೀರ್ವಾದ ಇದ್ದೇ ಇರುತ್ತೆ. ನೀನು ನಾಗನಿಧಿಯಲ್ಲಿರೋ 5ನೇ ಕೋಣೆಯಲ್ಲಿ ಅಮೃತ ಕಳಶ ಸಾಧಿಸೋದಕ್ಕೆ ನನ್ನಿಂದ ಆಗೋ ಸಹಾಯ ಮಾಡ್ತೀನಿ. ನಿರ್ಭಯವಾಗಿ ನೀನು ಮುಂದೆ ಹೆಜ್ಜೆ ಇಡು. ನಿಂತ್ಕೋ ಪುಣ್ಯ, ನಿನ್ನ ಮುಂದೆ ಉರಿಯೋ ಜ್ವಾಲೆ ಇದೆ. ಒಂದು ಹೆಜ್ಜೆ ಮುಂದಿಟ್ರು ನಿನ್ನ ಪ್ರಾಣಕ್ಕೆ ಅಪಾಯ. ಪುಣ್ಯ, ನಾನು ನಿನಗೆ ದಾರಿ ತೋರಿಸ್ತೀನಿ.
ಇಲ್ಲಿವರೆಗೂ ಯಾರು ಕಷ್ಟಗಳನ್ನ ಎದುರಿಸಿ ಈ 5ನೇ ನೆಲಮಾಳಿಗೆವರೆಗೂ ಬರಲಿಲ್ಲ. ಮೊಟ್ಟ ಮೊದಲನೇ ಸಲ ನೀನೇ ಈ ವಿಜಯನ ಸಾಧಿಸಿರೋದು. ನಿನ್ನ ಮುಂದೆ ಇರೋ ನೆಲಮಾಳಿಗೆಯಲ್ಲಿ ಮೊದಲನೇ 2 ಕೋಣೆಯಲ್ಲಿ ವಜ್ರವೈಡೂರ್ಯ, 4ನೇ ಕೋಣೆಯಲ್ಲಿ ಅಖಂಡ ಧನ ಸಂಪತ್ತು, 5ನೇ ಕೋಣೆಯಲ್ಲಿ ನಿನಗ್ ಬೇಕಾಗಿರೋ ಶಾಶ್ವತ ಯೌವನ ಮೂಲಿಕೆಗಳು, ಔಷಧಗಳು, ಅಮೃತ ಕಳಶ ಇದೆ. ಎಲ್ಲದನ್ನೂ ಮೀರಿ 3ನೇ ಕೋಣೆಯಲ್ಲಿ ಸೃಷ್ಟಿ ರಹಸ್ಯ ಇದೆ. ಸೃಷ್ಟಿ ರಹಸ್ಯನ ಅಂದ್ರೆ? ಅದೇನು ಅಂತ ಈ ಲೋಕದಲ್ಲಿ ಯಾರಿಗೂ ಗೊತ್ತಿಲ್ಲ. ಅದನ್ನ ಆ ಪರಮೇಶ್ವರನೇ ಹೇಳಬೇಕು. ಅದನ್ನ ಬಿಟ್ರೆ ಭೂಮಿ ಮೇಲೆ ಒಬ್ಬರ ಶರೀರದ ಮೇಲೆ ಮಾತ್ರ ಇದೆ. ಅವನ್ ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ 5ನೇ ಕೋಣೆ ಅಷ್ಟು ಸುಲಭವಾಗಿ ತೆರೆಯಕ್ಕಾಗಲ್ಲ. ಸರ್ಪರಾಜ ನಿನಗೆ ಪರೀಕ್ಷೆ ಇಡ್ತಾನೆ. ಎಂಥ ಪರೀಕ್ಷೆಗಾದ್ರೂ ನಾನು ಸಿದ್ಧಾನೆ. ಆ ಪ್ರಯತ್ನದಲ್ಲಿ ನನ್ನ ಪ್ರಾಣನೇ ಹೋದ್ರೂ ಕೂಡ ನಾನು ಲೆಕ್ಕ ಮಾಡಲ್ಲ. ಓ ಸರ್ಪರಾಜ, ನಾನು ನಿಮ್ಮ ಪರಮ ಭಕ್ತಳಾದ ಮಹಾದೇವಿಯವ್ರ ಮಗಳು. ನಾನು ಎಂಥ ದುರಾಸೆಯಿಂದನೂ ಇಲ್ಲಿಗೆ ಬಂದಿಲ್ಲ. ನನ್ನ ಅನಿರುದ್ಧ ಪ್ರಾಣಾಪಾಯದಲ್ಲಿದ್ದಾನೆ. ನನಗೆ ದಾರಿ ಕೊಡಿ. ನೀನ್ ಹೇಳಿದ್ದು ನಿಜನೇ ಆದ್ರೂ ಅತ್ಯಂತ ಕಠಿಣವಾದ ಆ ಪರಮಶಿವನ ಮಂತ್ರೋಚ್ಚಾರಣೆ ಅತ್ಯಂತ ಸ್ಪಷ್ಟವಾಗಿ ತಪ್ಪಿಲ್ಲದೆ ಹೇಳಿದ್ರೆ ಮಾತ್ರ ನಿನಗೆ ಪ್ರವೇಶಕ್ಕೆ ಅರ್ಹತೆ ಸಿಗುತ್ತೆ. ಅದು ಕೂಡ 3 ಸಲ ಮಾತ್ರನೇ ಅವಕಾಶ. ಒಂದು ವೇಳೆ ನೀನು ಹೇಳದೇ ಇದ್ರೆ ಮತ್ತೆ ನಿನಗೆ ಭೂಲೋಕಕ್ಕೆ ದಾರಿನೇ ಸಿಗಲ್ಲ. ಇಲ್ಲಿರೋ ನಾಗಗಳಿಗೆ ಆಹಾರವಾಗಿ ಹೋಗ್ತೀಯಾ? ಹಾಗೆ ಆಗ್ಲಿ ಸ್ವಾಮಿ. ಆರ್ದ್ರಾಯ ರುದ್ರ ಪರಮಾನ್ನ ಏತಿ, ಆರ್ದ್ರಾಯ ರುದ್ರ ಪರಮಾನ್ನ ಹೇತಿ, ಶ್ರೇಷ್ಠೋ ದೇವಾನಾಂ ಪತಿರಜ್ಞಾನಾಂ, ಶ್ರೇಷ್ಠ ದೇವಾನಾಂ ಪತಿ. ಮೊದಲನೇ ಅವಕಾಶ ನೀನ್ ಕಳ್ಕೊಂಡಿದ್ಯಾ. ನಕ್ಷತ್ರ ಮಾಸ್ಯ ಹನೀಶ ವಿಧೇಯ. अर्धाय रुद्र प्रथमा नेति, श्रेष्ठ देवानां पति, रगियानां नक्षत्रमावास्य, अनीश विदेनामेस्य. अर्धाय रुद्रं प्रथमा नेति, श्रेष्ठ देवानां प्रेति, रग्नायामं नक्षत्रमास्य, अनीशा विदेमां परम प्रजा प्रजा. ಪುಣ್ಯ, ನಿನ್ನ ಬಲಗಡೆಗೆ ಅಮೃತ ಕಳಶ ಇದೆ. ಅದನ್ನ ತಗೊಂಡು ಹೊರಡು. ಹಾಗೆ ಆಗ್ಲಿ. ಯಾವ ಕಾರ್ಯಕ್ಕೆ ಅಮೃತ ಕಲಶವನ್ನ ತಗೊಂಡು ಹೋಗ್ತಿದ್ಯೋ ಅದು ಅನಿರುದ್ಧ ತುಟಿ ತಾಗೋ ಮೊದಲು ಅದರಿಂದ ಒಂದು ತೊಟ್ಟು ಹೊರಗೆ ಬಿದ್ರು ಅದು ಅಪವಿತ್ರವಾಗಿ ಅಮೃತಕ್ಕಿರೋ ಶಕ್ತಿ ಹೋಗುತ್ತೆ. ಹುಷಾರು. ಆಯ್ತಪ್ಪ ಸ್ವಾಮಿ. ಪುಣ್ಯ, ಅನ್ಕೊಂಡಿದ್ದನ್ನ ಸಾಧಿಸಿದ್ಯಾ. ಸಮಯ ಮೀರೋಕ್ಕೂ ಮುಂಚೆ ಪ್ರಯಾಣ ಶುರು ಮಾಡು. ನನಗೋಸ್ಕರ ನಿಮ್ಮನ್ನ ಪರಮಶಿವನೇ ಕಳಿಸಿದ್ದಾನೆ ಅನ್ಸುತ್ತೆ.
ಎಷ್ಟು ಜನ್ಮಗಳೆತ್ತಿದ್ರು ನಿಮ್ ಋಣನ ತೀರ್ಸಕ್ಕಾಗಲ್ಲಮ್ಮ. ಹೋಗುವಾಗ ಇಲ್ದೇ ಇದ್ದಿದ್ದಿ ನೀರು ಇವಾಗ ಹೇಗ್ ಬಂತು? ಅನಿರುದ್ಧ್ಗೆ ಇರೋ 25ನೇ ವಯಸ್ಸಿನ ಗಂಡಾಂತರ ತುಂಬಾ ಘೋರವಾದ್ದು. ಅದನ್ನ ತಪ್ಸೋದಕ್ಕೆ ಅನಿರುದ್ಧ್ ಮತ್ತೆ ನೀನು ಸೃಷ್ಟಿಗೆ ಇದನ್ನ ಅರ್ಥ ಮಾಡಿಸೋದಕ್ಕೆ ಹುಟ್ಟಿದ್ದೀರಾ. ಅಮೃತ ಕಳಶನ ಸಾಧಿಸೋ ಕ್ರಮದಲ್ಲಿ ಕೋಟಿ ಸಮಸ್ಯೆಗಳು ನಿನಗೆ ಎದುರಾಗ್ತಾನೆ ಇರುತ್ತೆ. ಅದೆಲ್ಲವನ್ನ ಎದುರಿಸೋದಕ್ಕೆ ನೀನು ಸಿದ್ಧವಾಗಿರು. ಪರಮೇಶ್ವರ, ಇಷ್ಟು ಕಷ್ಟಗಳನ್ನು ಪಟ್ಟು ಕಡೆಗೆ ಅಮೃತನ ಪಡ್ಕೊಂಡು ಅನಿರುದ್ಧನ ಬದುಕಿಸ್ಬೇಕು ಅಂತ ಸಂತೋಷದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮತ್ತೆ ಮತ್ತೆ ಇಂಥ ಪರೀಕ್ಷೆ ಯಾಕಪ್ಪ? ಪುಣ್ಯ ಪುಣ್ಯ ಅನಿರುದ್ಧ್, ಅನಿರುದ್ಧ್, ಪುಣ್ಯ ನಿಂಗೇನೂ ಆಗಿಲ್ಲ ತಾನೆ? ಏನಾಯ್ತು ಪುಣ್ಯ? ನನಗೇನೂ ಆಗಿಲ್ಲ ಅನಿರುದ್ಧ್, ನಾನು ಚೆನ್ನಾಗೇ ಇದ್ದೀನಿ. ನಿನಗೆಲ್ಲ ಸರಿ ಹೋಗಿದೆ ಅಲ್ವಾ? ಪುಣ್ಯ, ನಿನ್ನ ಕಣ್ಣಿಗೇನಾಯ್ತು? ನಿಂಗೆ ಕಣ್ ಕಾಣಿಸ್ತಿಲ್ವಾ? ಹೇಳು ಪುಣ್ಯ, ನಿನ್ನೆ ಕೇಳ್ತಿರೋದು ಹೇಳು. ನೀನು ನಿನ್ನ ದೃಷ್ಟಿ ಕಳ್ಕೊಂಡ್ಯಾ? ಮಾತಾಡು ಪುಣ್ಯ, ಹೇಳು ಹೇಳು, ನಿಂಗೇನಾಯ್ತು ಪುಣ್ಯ? ಹೇಳು ಪುಣ್ಯ, ಇದೆಲ್ಲ ಹೇಗಾಯ್ತು? ನೋ, ಇಲ್ಲ, ಹಾಗೆ ನಡೆಯಕ್ಕೆ ಸಾಧ್ಯನೇ ಇಲ್ಲ ಪುಣ್ಯ. ಹೇ, ಈ ಕಡೆ ನೋಡು ಪುಣ್ಯ, ನನ್ನ ನೋಡು ಪುಣ್ಯ. ನಿಂಗೆ ಕಾಣಿಸ್ತಿಲ್ವಾ? ಇಲ್ಲ ಇಲ್ಲ, ಹಾಗಾಗಕ್ಕೆ ಸಾಧ್ಯನೇ ಇಲ್ಲ. ನಿನ್ ದೃಷ್ಟಿ ಹೇಗೆ ಹೋಗಕ್ಕೆ ಸಾಧ್ಯ ಪುಣ್ಯ? ಹೇಳು.
ಅನಿರುದ್ ಅನಿರುದ್ ನೀನ್ ಯಾಕೆ ಅಳ್ತಿದ್ಯಾ? ಇವಾಗ ಏನಾಯ್ತು ಅಂತ? ನನಗೆ ಕಣ್ಣಿಲ್ಲ ಅಷ್ಟೇ. ಏನೇನೇ ಆದ್ರೂ ನೀನು ನನಗೋಸ್ಕರ ಇದೆಯಲ್ಲ, ನನಗೆ ದಾರಿ ತೋರ್ಸೋದಕ್ಕೆ. ಇದೆಲ್ಲ ನನ್ನಿಂದನೇ ಆಗ್ತಿರೋದು ಪುಣ್ಯ. ನನ್ನ ಜೊತೆ ಇರೋದ್ರಿಂದಾನೇ ನಿನಗಿಂತ ಕಷ್ಟ. ನನ್ನ ಜೊತೆ ಇರೋದ್ರಿಂದಾನೇ ನಿನ್ನ ಜೀವನ ಹೀಗಾಗಿರೋದು. ನಿನ್ನ ಊರವರೇ ನಿನ್ನ ಊರಿಂದ ದೂರ ಮಾಡಿದ್ರು. ಈಗ ದೃಷ್ಟಿನೂ ಕಳ್ಕೊಂಡ್ಬಿಟ್ಟೆ. ಇಲ್ಲ, ಇದೆಲ್ಲ ನನ್ನಿಂದನೇ ಆಗಿರೋದು.